clothes I bought from Churchit. ರೀಸೆಂಟಾಗಿ ನಾವು 10K ರೀಚ್ ಆಗಿದ್ರೆ ಹೋಲ್ ಸೆಟ್ ನ ಜಸ್ಟ್ 350 ಪರ್ಚೇಸ್ ಮಾಡಿದೆ. ಬೆಡ್ಶೀಟ್ ತರ ಕೊಡ್ತಾರೆ. ತುಂಬಾ ಜನ ಕೇಳ್ತಾ ಇದ್ರಿ ಶಾರ್ಟ್ ಕುರ್ತಾ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ರೀಸೆಂಟ್ ಆಗಿ ನಾನು ಚರ್ಚ್ ಸ್ಟ್ರೀಟ್ MG ರೋಡ್ಗೆ ಹೋಗಿದ್ದೆ. ಸೊ ಆ ವಿಡಿಯೋನ ನೀವು ಆಲ್ರೆಡಿ ನೋಡಿರ್ತೀರಾ. ಈಗ ನಾನು ಚರ್ಚ್ ಸ್ಟ್ರೀಟ್ ಇಂದ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನೋ ನಂದು ಚರ್ಚ್ ಸ್ಟ್ರೀಟ್ ವ್ಲಾಗ್ ಇನ್ನೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಬಿಕಾಸ್ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವುದೇ ಪ್ರಾಡಕ್ಟ್ ನ ತೋರಿಸಿದ್ರು ಕೂಡ ನಿಮಗೊಂದು ಕ್ಲಿಯರ್ ಕಟ್ ಐಡಿಯಾ ಬರಬೇಕು. ಲೈಕ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ, ಯಾವ ಶಾಪ್ ಅಂತೆಲ್ಲ ನಿಮಗೆ ಗೊತ್ತಾಗಬೇಕು ಅಂದ್ರೆ ನಿಮ್ಗೆ ಆ ವಿಡಿಯೋ ನೋಡಿರಲೇಬೇಕು. ಸೊ ಮೇಕ್ ಶೋರ್ ನೀವು ಆ ವಿಡಿಯೋ ನೋಡಿ ಇದಾದ್ಮೇಲೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಎಲ್ಲ ಹಾಲ್ನು ನಾನು ಜ್ಯುವೆಲ್ರಿಯಿಂದ ಸ್ಟಾರ್ಟ್ ಮಾಡೋ ಥರ ಇವತ್ತು ಕೂಡ ಜ್ಯುವೆಲ್ರಿಯಿಂದಾನೇ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ರೀಸೆಂಟಾಗಿ ನಾವು 10K ರೀಚ್ ಆಗಿದ್ದೀರಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನೀವಿಲ್ಲ ಅಂದರೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಫಾರ್ ಯು ಗೈಸ್. ಆ್ಯಂಡ್ ಎಸ್, ನಾನು ಡಿಲೇ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು, ಬಟ್ ಸೂನ್ 10K ಸೆಲೆಬ್ರೇಷನ್ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ಅಷ್ಟೇ ಅಲ್ಲದೆ ರೀಸೆಂಟಾಗಿ 10K ಕೂಡ ನಾನು ಹಿಟ್ ಆಗಿರೋದ್ರಿಂದ ನಾನು ಪ್ಲಾನ್ ಮಾಡಿದ್ದೆ ಮುಂಚೆನೆ 10K ಹಿಟ್ ಆದಮೇಲೆ Q&A ಎಲ್ಲ ಮಾಡೋಣ ಅಂತ. ಸೊ ನಿಮಗೆ ನನ್ನ ಬಗ್ಗೆ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅದರಲ್ಲಿ ನಿಮ್ಮ ಕ್ವಶನ್ಗೆ ಎಲ್ಲದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಲ್ನ ಸ್ಟಾರ್ಟ್ ಮಾಡಿಬಿಡೋಣ. ಅದರಲ್ಲಿ ಫಸ್ಟ್ ಇಯರಿಂಗ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಪೇರ್ ಬಂದ್ಬಿಟ್ಟು ಇಯರಿಂಗ್. ಎಸ್, ನಾನು ಆಗಲೇ ಹೇಳಿದಾಗೆ ನಿಮ್ಗೆ ಇದ್ರದ್ದು ಅಡ್ರೆಸ್ ಬೇಕು ಅಂದರೆ ಅಗೇನ್ ನೀವು ನನ್ನ ಪ್ರೀವಿಯಸ್ ಚರ್ಚ್ ಸ್ಟ್ರೀಟ್ ಹಾಲ್ನ ನೋಡ್ಕೊಂಡು ಬನ್ನಿ. ಇಲ್ಲಿ ಏನು ಮೆಟ್ರೋ ಸ್ಟೇಷನಿಂದ ಈಚೆ ಬಂದಿದ ತಕ್ಷಣ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ರು, ವೆರಮೋಡ ಕ್ಲಿಯರೆನ್ಸ್ ಸೇಲ್ ಅಂತ. ಅಲ್ಲಿ ನೀವು ಯಾವುದೇ ಇಯರಿಂಗ್ಸ್ ಪಿಕ್ ಮಾಡಿದ್ರು 100 ರೂಪೀಸ್ ಅಷ್ಟೇ. ತುಂಬಾ ಒಳ್ಳೆ ಕ್ವಾಲಿಟಿ ಇರೋಂಥ ಇಯರಿಂಗ್ಸು. ನೀವು ನೋಡ್ಬೋದು ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ, ಕ್ವಾಲಿಟಿ ಅಷ್ಟೇ ಅಲ್ಲ, ಅದರದ್ದು ಕಲರ್ ಕೂಡ ಒಂಚೂರು ಶೇಡ್ ಆಗಿಲ್ಲ. ನಾನು ಆಲ್ರೆಡಿ ಇದನ್ನು ತೊಗೊಂಡು ಬಂದು ಡೈಲಿ ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಒಂಚೂರು ಕೂಡ ಕಲರ್ ಶೇಡ್ ಆಗಿಲ್ಲ. ನೀವೇನಾದರೂ ಡೈಲಿ ಯೂಸ್ಗೆ ಕಾಲೇಜ್ ಗೋಯಿಂಗ್ ಆಗಿದ್ರೆ ಅಥವಾ ಆಫೀಸ್ ಗೋಯಿಂಗ್ ಆಗಿದ್ರೆ ಒಳ್ಳೆ ಇಯರಿಂಗ್ ಕಲೆಕ್ಷನ್ ಅವ್ರ ಹತ್ರ ಇದೆ. ಸೊ ಅದೆಷ್ಟು ದಿವಸ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ್ಯಸ್ ಇಟ್ ಈಸ್ ಕ್ಲಿಯರೆನ್ಸ್ ಸೇಲ್ ಅಂತ ಅವ್ರು ನೀಟಾಗಿ ಹಾಕಿರೋದ್ರಿಂದ ಬೇಗ ಚರ್ಚ್ ಸ್ಟ್ರೀಟ್ಗೆ ಹೋಗಿ ಗ್ರ್ಯಾಬ್ ಒನ್ ಫಾರ್ ಯೋರ್ ಸೆಲ್ಫ್. ಆ್ಯಂಡ್ ನೆಕ್ಸ್ಟ್ ಪೇರ್ ಬಂದ್ಬಿಟ್ಟು ಓಕೆ ಫೈನ್, ಇಯರಿಂಗ್. ನಾನು ಆ್ಯಕ್ಚುಲಿ ಅಲ್ಲಿ ಹೋಗಿ ನೋಡಿದಾಗ ನಂಗೆ ಜಾಸ್ತಿ ಇಷ್ಟ ಆಗಿದ್ದೆ ಅಲ್ಲಿ ಡೈಲಿ ಯೂಸ್ಗಿರೋಂಥ ಇಯರಿಂಗ್ಸ್. ಅದಕ್ಕೆ ನಾನು 1 2 3 4 ಆ್ಯಂಡ್ 5 ಪೇರ್ ಆಫ್ ಇಯರಿಂಗ್ನ ನಾನು ಅಲ್ಲಿಂದ ಪರ್ಚೇಸ್ ಮಾಡಿದೆ. ಎಲ್ಲದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಎಲ್ಲನೂ ಹೂಪ್ಸಲ್ಲೇ ತೊಗೊಂಡಿಲ್ಲ. ನಾನು ಡಿಫ್ರೆಂಟ್ ಆಗಿರೋದನ್ನ ನೋಡಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಡಿಫ್ರೆಂಟ್ ಡಿಸೈನ್ನ. ಎಸ್, ಈ ಥರ ನೋಡಿ 3 ಹೂಪ್ಸ್ ಇರೋವಂಥದ್ದನ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲೈಕ್ಡ್ ಇಟ್. ಈ ಥರ ಚಿಕ್ಕ ಇಯರಿಂಗ್ಸ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಚಿಕ್ಕ ಇಯರಿಂಗ್ ಕಲೆಕ್ಷನ್ ಇಡೋಣ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದೆ. ಆ್ಯಂಡ್ ದ ಫೋರ್ತ್ ಒನ್ ಈಸ್ ದಿಸ್. ಇದೆಲ್ಲದೂ ಏನಂತಾರೆ, ಸಿಂಪಲ್ ಆಗಿ ನಿಮ್ಮ ಔಟ್ಫಿಟ್ನ ನೀವು ಸಿಂಪಲ್ ಆ್ಯಂಡ್ ಕ್ಲಾಸಿಯಾಗಿ ಇಡಬೇಕು ಅಂದರೆ ಈ ಥರ ಸ್ಟ್ಯಾಂಡರ್ಡ್ ಆಗಿರೋ ಚಿಕ್ಕ ಇಯರಿಂಗ್ಸ್ಗೆ ಹೋದರೆ ತುಂಬಾ ಸ್ಟ್ಯಾಂಡ್ ಔಟ್ ಆಗುತ್ತೆ. ಆ್ಯಂಡ್ ಎಸ್, ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದಾದರೂ ಬಿಗ್ ಇಯರಿಂಗ್ಸ್ ಇರಬೇಕಲ್ವ, ಅದಕ್ಕೋಸ್ಕರ ಈ ಹೂಪ್ನ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸೊ ಐ ಪರ್ಚೇಸ್ ದಿಸ್. ಸೊ ನೀವೇನಾದರೂ ಚರ್ಚ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀರಾ ಅಂದರೆ ಮೇಕ್ ಶೋರ್ ಟು ವಿಸಿಟ್ ದಿಸ್ ಸ್ಟೋರ್. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿದೆ. ನಾನು ಅಂದ್ಕೊಂಡೆ ಏನಂತ, ಓಕೆ ನಾನು ಆ್ಯಕ್ಚುಲಿ ನಾನು ಫಸ್ಟ್ ಶಾಪೇ ಈ ಶಾಪ್ಗೆ ಹೋಗಿದ್ದು. ಸೊ ನಾನು ಸ್ಟಾರ್ಟಿಂಗೇ ಜಾಸ್ತಿ ಶಾಪಿಂಗ್ ಮಾಡೋಕೆ ಹೋಗ್ಬಿಟ್ರೆ ಆಮೇಲೆ ಚೆನ್ನಾಗಿರೋ ಐಟಮ್ನ ಮಿಸ್ ಮಾಡ್ಕೋತೀನಿ ಅಂತ ನಾನು ಅಂದ್ಕೊಂಡ್ಬಿಟ್ಟು ಸ್ಟಾರ್ಟಿಂಗೇ ಪರ್ಚೇಸ್ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅದಕ್ಕೆ ಇಷ್ಟು ಕಮ್ಮಿ ಐಟಮ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಇಲ್ಲಾಂದರೆ ಇನ್ನೂ ತುಂಬ ಜಾಸ್ತಿ ಇಯರಿಂಗ್ಸ್ನ ನಾನು ಪರ್ಚೇಸ್ ಮಾಡ್ತಾ ಇದ್ದೆ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಆ ವಿಡಿಯೋದಲ್ಲಿ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಒಂದು ಹತ್ರ ಹೇಳಿದ್ದೆ ನಿಮಗೆ, ನಾನು ಈ ಥರ ಬ್ಯಾಂಗಲ್ಸ್ನ ನಾನು ಕೂಡ ಒಂದು ಪೇರ್ ಆಫ್ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಅಲ್ಲಿಂದ ನಾನು ಒಂದು ಸೆಟ್ ಆಫ್ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ದೀನಿ. 1 ಸೆಕೆಂಡ್. ಎಸ್, ದಿಸ್ ಈಸ್ ಹೌ ಇಟ್ ಲುಕ್ಸ್. ನಂಗೆ ಗೊತ್ತಿಲ್ಲ ನಿಮಗೆ ಕ್ಯಾಮ್ರಾಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ.
ಫುಲ್ ಎಲ್ಲ ಬ್ಯಾಂಗಲ್ ಮೇಲೂ ಕಾವಿಂಗ್ ಆಗಿದೆ ಆ್ಯಂಡ್ ಎಲ್ಲ ಬ್ಯಾಂಗಲ್ ಒಂದೇ ಥರ ಎಲ್ಲ ಡಿಫ್ರೆಂಟ್ ಕಾವಿಂಗ್ಸ್ ಆಗಿದೆ, ಡಿಫ್ರೆಂಟ್ ಆಗಿದೆ ಕೂಡ. ಮೇ ಬಿ ಇದು ನಿಮಗೆ ಬ್ಲ್ಯಾಕಾಗಿ ಕಾಣಿಸ್ತದೆ ಅನ್ಸುತ್ತೆ, ಬಟ್ ಇಟ್ ಈಸ್ ಗೋಲ್ಡ್. ಲಾಸ್ಟ್ ಟೈಮ್ ನಾನು ಚರ್ಚ್ ಸ್ಟ್ರೀಟ್ಗೆ ಹೋದಾಗೂ ಕೂಡ ಒಂದು ಫೇಮಸ್ ಜ್ಯುವೆಲ್ರಿ ಸ್ಟೋರ್ ಇದೆ, ಅಲ್ಲಿ ಹೋಗಿ ನಾನು ಇದೇ ಸೇಮ್ ಬ್ಯಾಂಗಲ್ಸ್ನ ಕೇಳಿದೆ. ಅವ್ರು ಹೇಳಿದ್ರು ಒಂದೇ ಒಂದು ಪೀಸಿಗೆ ದೇವರ್ ಚಾರ್ಜಿಂಗ್ 50 rupees, ಬಟ್ ನಾನು ಇದು ಹೋಲ್ ಸೆಟ್ನ ಜಸ್ಟ್ 350 ಪರ್ಚೇಸ್ ಮಾಡಿದೆ ಆ್ಯಂಡ್ ಐ ರಿಯಲಿ ಇನ್ ಲವ್. ಈ ಥರ ಗೋಲ್ಡ್ ಸೆಟ್ ಒಂದು ಇರಲಿಲ್ಲ, ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಜ್ಯುವೆಲ್ರಿ ಸೆಕ್ಷನಲ್ಲಿ ಒಂದೇ ಒಂದು ನೆಕ್ ಪೀಸ್ನ ಪರ್ಚೇಸ್ ಮಾಡಿದೆ. ಅದು ಬಂದ್ಬಿಟ್ಟು ಈ ನೆಕ್ ಚೈನ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಆ ವಿಡಿಯೋದಲ್ಲಿ ಹೇಳಿರೋ ಥರ ಸ್ಟಾರ್ಟಿಂಗ್ ನಾವೇನು ಮೆಟ್ರೋ ಸ್ಟೇಷನ್ ಒಳಗಡೆ ಬಂದಿದ್ದ ತಕ್ಷಣವೇ ನನ್ನ ಶಾಪಿಂಗ್ ಸ್ಟಾರ್ಟ್ ಆಗೋಯ್ತು ಅಂತ ಹೇಳದ್ನಲ್ಲ, ಅದೇ ಶಾಪ್ ಅದು. ಎಮ್ ಕೆ ಜ್ಯುವೆಲ್ರೀಸ್ ಅನ್ಸುತ್ತೆ. ಸೊ ಅಲ್ಲಿ ಹೋಗಿದ ತಕ್ಷಣ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ನನಗೆ ಅಲ್ಲಿ ನೋಡಿದ ಎಲ್ಲ ಚೈನು ತೊಗೋಬೇಕು ಅಂತ ಅನಿಸ್ತು. ಫಸ್ಟ್ ಅವ್ರು ನನಗೆ ಇದು ಪ್ರೈಸ್ ಕೋಟ್ ಮಾಡಿದ್ದು 250 or ಸಮಥಿಂಗ್ ಅನ್ಸುತ್ತೆ, ಬಟ್ ನಾನು ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 150 rupees. ನೀವು ಯಾವುದೇ ಶಾಪ್ಗೆ ಅಥವಾ ಯಾವುದೇ ಸ್ಟ್ರೀಟ್ ಶಾಪಿಂಗ್ ಹೋದ್ರೂ ಬಾರ್ಗೇನ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಾರ್ಗೇನ್ ಸ್ಕಿಲ್ಸ್ನ ಯು ಹ್ಯಾವ್ ಟು ಯೂಸ್ ಇಟ್. ಇವಂದು ನೀವು ಬಾರ್ಗೇನ್ ಮಾಡೋಕ್ಕೆ ಗೊತ್ತಿಲ್ಲ ಅಂದ್ರೂ ಯು ಶುಡ್ ಡೂ ಇಟ್, ಬಿಕಾಸ್ ಅವ್ರೊಂದು ಪ್ರೈಸ್ನ ನಾವು ತೊಗೋತೀರಿ ಅಂತ ಕೋಟ್ ಮಾಡ್ತಾರೆ, ನಾವು ಅದೇ ಪ್ರೈಸ್ನ ಕೊಟ್ಬಿಟ್ಟು ತೊಗೊಂಡು ಬಂದರೆ ಅವ್ರಿಗೆ ಏನು ಪ್ರಾಫಿಟ್ ಆಗುತ್ತೆ. ಸೊ ಆಲ್ವೇಸ್ ಕೀಪ್ ಇನ್ ಮೈಂಡ್, ನೀವು ಸ್ಟ್ರೀಟ್ ಶಾಪಿಂಗ್ ಹೋದರೆ ಬಾರ್ಗೇನ್ ಮಾಡಲೇಬೇಕು ಅಂತ. ನೆಕ್ಸ್ಟ್ ಈಸ್ ಕ್ಲೋತ್ಸ್. ನಾನು ಸ್ಟ್ರೀಟ್ ಶಾಪಿಂಗ್ ಹೋಗಿದ್ದೀನಿ ಅಂದರೆ ಒಂದು ಸ್ವಲ್ಪನೂ ಬಟ್ಟೆ ಪರ್ಚೇಸ್ ಮಾಡಿಲ್ಲ ಅಂದರೆ ಹೇಗೆ. ಸೊ ಹಿಯರ್ ಆರ್ ದ ಕ್ಲೋತ್ಸ್ ಐ ಬಾಟ್ ಫ್ರಮ್ ಚರ್ಚ್ ಸ್ಟ್ರೀಟ್. ಎಸ್, ಒಂದು ಸೆಕೆಂಡ್ ಸ್ವಲ್ಪ ಆರ್ಗನೈಸ್ ಮಾಡಿಬಿಡೋಣ. ಎಸ್, ನಾನು ಫಸ್ಟ್ ಅಂಗಡಿಲಿ ಹೋಗಿ ಎರಡು ಡ್ರೆಸ್ನ ಪರ್ಚೇಸ್ ಮಾಡಿದೆ. ಒಂದು ಬಂದ್ಬಿಟ್ಟು ಈ ಟಾಪ್ ಆ್ಯಂಡ್ ಸೆಕೆಂಡ್ ಒಂದು ಬಂದ್ಬಿಟ್ಟು ನಾನು ಏನು ವೇರ್ ಮಾಡಿದ್ದೀನೋ ಈ ಡ್ರೆಸ್. ಇನ್ನು ಡ್ರೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಸಿಂಗಲ್ ಶೋಲ್ಡರ್ ಡ್ರೆಸ್. ಚೆಸ್ಟ್ ಪಾರ್ಟಲ್ಲಿ ಈ ಥರ ಕೊಟ್ಟಿದ್ದಾರೆ ಆ್ಯಂಡ್ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು, ಈ ಥರ 2 ಥ್ರೆಡ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ಟೈಟ್ ಮಾಡಿದ್ರೆ ಇದು ನಿಮ್ಮ ಬಾಡಿನ ಕರೆಕ್ಟಾಗಿ ಸ್ನ್ಯಾಚ್ ಮಾಡುತ್ತೆ. ಆ್ಯಂಡ್ ಸೈಡಲ್ಲಿ ಕೂಡ ರೈಟ್ ಸೈಡಲ್ಲಿ ನಿಮ್ಗೆ ಜಿಪ್ ಕೂಡ ಕೊಟ್ಟಿದ್ದಾರೆ. ಇದ್ರದ್ದು ಫಿಟ್ಟಿಂಗ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿದೆ. ಇನ್ನು ಕಲರ್ ಅಂತೂ ತುಂಬಾ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದಕ್ಕೆ ಜಸ್ಟ್ ನಾನು 400 rupees ಪೇ ಮಾಡಿದ್ದೀನಿ ಅಂದರೆ ಯಾರೂ ನಂಬಲ್ಲ. ಬಿಕಾಸ್ ನಾನು ಕೊಟ್ಟಿರೋ ದುಡ್ಡುಗಿಂತನೂ ಇಟ್ಸ್ ವರ್ತ್ ಇಟ್. ಬಿಕಾಸ್ ಇದು ನಿಮಗೆ ಈ ಮ್ಯಾಂಗೋ ವೆಬ್ಸೈಟಲ್ಲಿ ಅಲ್ಲೆಲ್ಲ ನೀವು ನೋಡೋಕೆ ಹೋದರೆ ಇಟ್ಸ್ ಲೈಕ್ 2500 to 3000 ತನಕನೂ ಪ್ರೈಸಿಂಗ್ ಇದೆ. ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು ಬಂದ್ಬಿಟ್ಟು ಆಕ್ಟೇವ್ ಚರ್ಚಿನ್ ಅನ್ನೋಂಥ ಒಂದು ಅಂಗಡಿಲಿ. ಸೊ ಅದೆಲ್ಲಿದೆ ಅಡ್ರೆಸ್ ಎಲ್ಲ ನೀವು ಬೇಕು ಅಂದರೆ ಅಗೇನ್ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಬೇಕಾಗತ್ತೆ. ಆ್ಯಂಡ್ ಎಸ್, ನೀವು ಇನ್ನೊಂದು ಅವ್ರು ಏನು ಹೇಳಿದ್ರು ಅಂದರೆ ಎವ್ರಿ ಸ್ಯಾಟರ್ಡೇ ಅವ್ರದ್ದು ರೀಸ್ಟಾಕ್ ಆಗುತ್ತೆ, ಲೈಕ್ ಡ್ರೆಸ್ಸಸ್ ಎಲ್ಲ ನ್ಯೂ ಡ್ರೆಸ್ಸಸ್ ಎಲ್ಲ ರೀಸ್ಟಾಕ್ ಆಗುತ್ತೆ ಅಂತ. ಸೊ ನೀವೇನಾದರೂ ಸ್ಯಾಟರ್ಡೆ ಸಂಡೇ ಹೋದರೆ ಯು ಕ್ಯಾನ್ ಚೆಕ್ ದೇರ್ ಶಾಪ್ ಔಟ್. ನಂದು ಇನ್ನೊಂದು ಸಜೆಷನ್ ಏನು ಅಂದರೆ, ನೀವು ಈ ಅಂಗಡಿಗೆ ಹೋದಾಗ ನೀವು ಏನೇ ಬಟ್ಟೆ ಚೂಸ್ ಮಾಡಿದ್ರೂ ಫಿಟ್ಟಿಂಗ್ ಚೆಕ್ ಮಾಡಿನೇ ಪರ್ಚೇಸ್ ಮಾಡಿ. ಅಲ್ಲಿ ಆಲ್ರೆಡಿ ಡ್ರೆಸ್ಸಿಂಗ್ ರೂಮ್ ಕೂಡ ಅವೈಲೇಬಲ್ ಆಗಿದೆ. ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಈ ಕ್ರಾಪ್ ಟಾಪ್. ಇದನ್ನು ಕೂಡ ನಾನು ಸೇಮ್ ಆಕ್ಟೇವ್ ಚರ್ಚಿನಿಂದನೇ ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಬಂದ್ಬಿಟ್ಟು ಕಾಟನ್ ಮೆಟೀರಿಯಲ್. ಈ ಥರ ಒಂದು ಕ್ರಾಪ್ ಟಾಪ್ ನನಗೆ ಬೇಕಾಗಿತ್ತು, ಅದಕ್ಕೆ ಪರ್ಚೇಸ್ ಮಾಡಿದೆ. ಇನ್ನೊಂದೇನು ಅಂದರೆ ನನಗೆ ಈ ಕಾಟನ್ ವೈಟ್ ಟಾಪ್ಸ್ ಅಂದರೆ ಸ್ವಲ್ಪ ಅಬ್ಸೆಷನ್ ಜಾಸ್ತಿ. ನನ್ನ ಹತ್ರ ತುಂಬಾ ಪೀಸಸ್ ಈ ಥರ ಕ್ವಾಲಿಟೀಸ್ ಜಾಸ್ತಿ ಇಟ್ಟಿದ್ದೀನಿ. ಜಸ್ಟ್ ಸ್ಟ್ರಾಪ್ಡ್ ಡ್ರೆಸ್. ಇಲ್ಲಿ ನಿಮ್ಗೆ ಈ ಥರ ಕಟ್ಕೊಳ್ಳೋಕೆ ಸಿಗುತ್ತೆ ಆ್ಯಂಡ್ ಡೌನಲ್ಲಿ ಇದೇನು ಎಲಾಸ್ಟಿಕ್ ಕೊಟ್ಟಿದ್ದಾರೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಎಸ್ಪೆಷಲಿ ನೀವು ಸ್ಕರ್ಟ್ ಮೇಲೆ ಸ್ಟೈಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 250 rupees. ಆ್ಯಂಡ್ ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ಶಾರ್ಟ್ ಡ್ರೆಸ್. ಐ ರಿಲಿ ಲೈಕ್ ಬ್ಲ್ಯಾಕ್ ಕಲರ್, ಸೊ ಐ ಬಾಟ್ ದಿಸ್. ಈಗ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ಇದು ಫುಲ್ ಸ್ಲೀವ್ ಇರೋಂಥ ಒಂದು ಶಾರ್ಟ್ ಡ್ರೆಸ್. ಲಾಸ್ಟಲ್ಲಿ ಏನಲ್ಲಿ ಸ್ಲೀವ್ಸಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ ಬಂದ್ಬಿಟ್ಟು ಈ ಥರ ವಿ ನೆಕ್. ದಿಸ್ ಇಸ್ ಸೋ ಕ್ಯೂಟ್. ನನಗೆ ಆ್ಯಕ್ಚುಲಿ ಜಾಸ್ತಿ ಇಷ್ಟ ಆಗಿದೆ ಈ ವಿ ನೆಕ್. ಇಲ್ಲಿ ನಿಮ್ಗೆ ಈ ಥರ ಲೇಸ್ ಕೂಡ ಕೊಟ್ಟಿದ್ದಾರೆ ಟು ಟೈ. ಈ ಫುಲ್ ಡ್ರೆಸ್ ಫುಲ್ ಪ್ಲೇನ್ ಆಗಿದೆ ಆ್ಯಂಡ್ ಲಾಸ್ಟಲ್ಲಿ ಈ ಥರ ಲೇಸ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಆ್ಯಂಡ್ ಐ ರಿಲಿ ಲವ್ ಇಟ್. ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಐ ವುಡ್ ರೇಟ್ ದಿಸ್ 10 out of 10. ಇದಕ್ಕೆ ನಾನು ಅವ್ರು ಆ್ಯಕ್ಚುಲಿ ನನಗೆ ಕೋಟ್ ಮಾಡಿದ್ದು 500 rupees. ಸ್ವಲ್ಪ ಬಾರ್ಗೇನಿಂಗ್ ಎಲ್ಲ ಅವ್ರು ಬಾರ್ಗೇನ್ ಮಾಡೋಕ್ಕೆ ಒಪ್ಪಲಿಲ್ಲ. ಸ್ವಲ್ಪ ಬಾರ್ಗೇನಿಂಗ್ ಎಲ್ಲ ಮಾಡಿ ಐ ಪೇ ದಿಸ್ 450. ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಪ್ ಸ್ಕರ್ಟ್. ಇದು ಫುಲ್ ಈ ಥರ ದೊಡ್ಡದೊಂದು ಬೆಡ್ಶೀಟ್ ಥರ ಕೊಡ್ತಾರೆ. ಇದನ್ನು ಏನಿಲ್ಲ, ನೀವು ಜಸ್ಟ್ ನಿಮ್ಮ ವೇಸ್ಟ್ಗೆ ವ್ರ್ಯಾಪ್ ಮಾಡಿಕೊಂಡು ಎಲ್ಲಿಗೆ ಟೈ ಮಾಡ್ಕೋಬೇಕು ಆ ಥರ ಟೈ ಮಾಡ್ಕೋಬೋದು. ಇದನ್ನ ತುಂಬ ವೇಸಲ್ಲಿ ನಾವು ಸ್ಟೈಲ್ ಮಾಡ್ಬೋದು. ಡ್ರೆಸ್ ಥರ ಇಲ್ಲಿ ಕಟ್ಕೊಂಡು ಕೂಡ ನಾವು ಡ್ರೆಸ್ ಥರ ಮಾಡ್ಕೊಂಡು ಒಂದು ಜಾಕೆಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಕರ್ಟ್ ಥರ ಹಾಕ್ಕೊಂಡು ಮೇಲೆ ಒಂದು ಟಾಪ್ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ಈ ಥರ ಬ್ರೌನ್ ಕಲರ್ ಯಾವುದೂ ಸ್ಕರ್ಟ್ ಇರಲಿಲ್ಲ, ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 300 rupees. ನೆಕ್ಸ್ಟ್
ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಶಾರ್ಟ್ ಕಾರ್ಸೆಟ್ ಟಾಪ್. ಆ್ಯಕ್ಚುಲಿ ನಾವು ಈ ಲಾಂಗ್ ಕಾರ್ಸೆಟ್ ಟಾಪ್ ಏನು ನೋಡ್ತಿರೋ ಆ ಥರ ಅಲ್ಲ, ಅದರಲ್ಲಿ ಅದರದ್ದೇ ಮಿನಿ ವರ್ಷನ್ ಅನಿಸುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಶಾಪಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ನಾನು ವೀಡಿಯೋ ತೊಗೊಂಡು ಬಂದಿಲ್ಲ. ಅವ್ರ ಹತ್ರ ಕಲೆಕ್ಷನ್ ಅಂತೂ ಎಲ್ಲ ಯುನೀಕ್ ಆಗಿರೋ ಕಲೆಕ್ಷನ್ನೇ ಇಟ್ಟಿದ್ರು. ಬಟ್ ನಂಗೆ ಇದು ಜಾಸ್ತಿ ಇಷ್ಟ ಆಯಿತು, ಅದಕ್ಕೆ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇದಕ್ಕೆ ನಾನು ಪೇ ಮಾಡಿದ್ದು 350 ರುಪೀಸ್. ಅವರು ಕೋಟ್ ಮಾಡಿದ್ರು 350 ರುಪೀಸೇ. ಸ್ವಲ್ಪ ಎಲ್ಲ ಬಾರ್ಗೇನ್ ಮಾಡಿದ್ರು, ಅವ್ರು ಕಮ್ಮಿ ಮಾಡಿರ್ತಾ ಇದ್ರು. ಬಟ್ ತುಂಬ ಜನ ಇದ್ರು, ಅವರು ಮೈಂಡ್ ಕೂಡ ಮಾಡ್ತಾ ಇರಲಿಲ್ಲ. ಇನ್ನೆಲ್ಲಿ ಟಾಪ್ ಮಿಸ್ ಆಗಿಬಿಡುತ್ತೋ ಅಂತ ಹೇಳ್ಬಿಟ್ಟು ಐ ಪರ್ಚೇಸ್ ದಿಸ್. ಇನ್ನು ಟಾಪ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಫುಲ್ ಡ್ರೆಸ್ ಕಾಟನ್ ಆಗಿದೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಈ ಥರ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ. ಇನ್ನು ನೀವು ಕಾರ್ಸೆಟಲ್ಲಿ ಒಂಥರ ಕಂಬಿಗಳು ಕೊಟ್ಟಿರ್ತಾರಲ್ವ, ಸೊ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ಇದನ್ನು ವೇರ್ ಮಾಡಿದ ತಕ್ಷಣವೇ ನಿಮಗೆ ಒಳಗಡೆ ಕಂಬಿ ಕೊಟ್ಟಿರೋದ್ರಿಂದ ಕರೆಕ್ಟಾಗಿ ನೀವು ಕಾರ್ಸೆಟ್ ಶೇಪ್ಗೆ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಸೈಡ್ಸಲ್ಲಿ ಈ ಥರ ಕ್ರಿಸ್ ಕ್ರಾಸ್ ಕೊಟ್ಟಿದ್ದಾರೆ. ಸೊ ಒಳಗಡೆ ಏನಾದರೂ ಎಕ್ಸ್ಟ್ರಾ ಕ್ಲೋತ್ ಹಾಕ್ಕೊಂಡೆ ನೀವು ಇದನ್ನು ವೇರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಶಾರ್ಟ್ ಕುರ್ತಾ. ತುಂಬ ಜನ ಕೇಳ್ತಾ ಇದ್ರಿ ಶಾರ್ಟ್ ಕುರ್ತಾ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ. ನನಗಿನ್ನೂ ಅಷ್ಟು ಚೆನ್ನಾಗಿರೋ ಕುರ್ತಾಸು ಕಮ್ಮಿ ಪ್ರೈಸ್ಗೆ ಯಾವುದೋ ನನಗೆ ಆನ್ಲೈನಲ್ಲಿ ನೋಡೋಕ್ಕೆ ಸಿಗಲಿಲ್ಲ. ಬಟ್ ಶ್ರೀ ಶಾಪಿಂಗಲ್ಲಿ ತುಂಬ ಒಳ್ಳೆ ಕ್ರಾಪ್ ಒಳ್ಳೆ ಶಾರ್ಟ್ ಕುರ್ತಾಸ್ ಇದೆ. ನೀವೇನಾದರೂ ಮಲ್ಲೇಶ್ವರಂ, ಕಮರ್ಷಿಯಲ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್ಗೆ ಹೋದರೆ ಡೋಂಟ್ ಫರ್ಗೆಟ್ ಟು ಚೆಕ್ ಔಟ್ ದೇರ್ ಕುರ್ತಾ ಕಲೆಕ್ಷನ್ಸ್. ತುಂಬ ಚೆನ್ನಾಗಿರೋ ನಿಮಗೆ ಕಲೆಕ್ಷನ್ಸು, ಒಳ್ಳೊಳ್ಳೆ ಕಲೆಕ್ಷನ್ಸ್ ನಿಮ್ಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದರಲ್ಲೇ ಒಂದು ಟಾಪ್ನ ನಾನು ಪಿಕ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈ ಟಾಪ್ ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಬೇಜ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಆ್ಯಂಡ್ ಐ ರಿಲಿ ಲವ್ ದ ಪ್ರಿಂಟ್ ತುಂಬಾನೇ ಕ್ಯೂಟ್ ಆಗಿತ್ತು. ಸೊ ಐ ಬಾಟ್ ದಿಸ್. ಅಷ್ಟೇ ಅಲ್ಲ, ಈ ಡ್ರೆಸ್ ಇನ್ನೊಂದು ಏನಂತಾರೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಬ್ಯಾಕ್ ಸೈಡಲ್ಲಿ ಈ ಥರ ಕ್ರಿಸ್ ಕ್ರಾಸ್ ಕೊಟ್ಟಿರೋದ್ರಿಂದ ಎಕ್ಸ್ಟ್ರಾ ಸ್ಮಾಲಿಂದ XXL ಅವ್ರ ತನಕನೂ ಈ ಟಾಪ್ನ ವೇರ್ ಮಾಡ್ಬೋದು. ಆ್ಯಂಡ್ ಈ ಥರ ಕ್ರಿಸ್ ಕ್ರಾಸ್ ಕೊಟ್ಟಿರೋದ್ರಿಂದ ಇನ್ನೊಂದೇನು ಅಂದರೆ ನಮ್ಮ ಬಾಡಿ ಶೇಪಿಗೆ ಎಷ್ಟು ಬೇಕೋ ಅಷ್ಟು ಕೂಡ ನಾವು ಟೈಟ್ ಮಾಡಿಕೊಂಡು ಇದನ್ನು ವೇರ್ ಮಾಡ್ಬೋದು. ಸೊ ನಿಮ್ಮ ಬಾಡಿ ಶೇಪ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒನ್ ಡ್ರಾಬ್ಯಾಕ್ ಏನು ಅಂದರೆ ಸೀತ್ರೂ ಕೊಟ್ಟಿದ್ದಾರೆ. ಸೊ ಒಳಗಡೆ ನಾವೇನಾದರೂ ಚೆನ್ನಾಗಿರೋದು ಹಾಕ್ಕೊಳ್ಳೇಬೇಕಾಗತ್ತೆ. ಓವರ್ ಆಲ್ ಐ ವುಡ್ ರೇಟ್ ದಿಸ್ 8 out of 10 ಬಿಕಾಸ್ 2 ಪಾಯಿಂಟ್ಸ್ ಏನಕ್ಕೆ ತೆಗೆದಿದ್ದೀನಿ ಅಂದರೆ ಸೀತ್ರೂ ಇದೆ, ಅದಕ್ಕೋಸ್ಕರ. ದಿಸ್ ಇಸ್ ಇಟ್. ಇದು ನನ್ನ ಹಾಲ್ ವಿಡಿಯೋ ಆಗಿತ್ತು. ಐ ಹೋಪ್ ಯು ಗೈಸ್ ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. ನಾನೇನಾದರೂ ಕಮ್ಮಿ ಬಟ್ಟೆಗಳು ತಂದಿದ್ರೆ ನಾನು ಜಾಸ್ತಿ ಹಾಲ್ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ನೀವು ನನ್ನ ಬಿಡೋದೇ ಇಲ್ಲ. ಇವನ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ಕಮೆಂಟ್ ಮಾಡಿರ್ತೀರಾ ನಿಮ್ಮ ಹಾಲ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಕಮ್ಮಿ ವಿಡಿಯೋ ಆದರೂ ಪರವಾಗಿಲ್ಲ, ಒಂದು 5 minutes ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಇವತ್ತು ಹಾಲ್ ವಿಡಿಯೋನ ನಿಮಗೋಸ್ಕರ ಶೂಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಿಮಗೆ ನನ್ನ ಚಾನಲಲ್ಲಿ ಇನ್ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಸೋದನ್ನ ನಿಮ್ಗೆ ಯಾವ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಮೇಲೆ ಕೂಡ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. And this is it for the video, guys. Hope you guys like this video. Until next time, bye bye.